Okay, just give a minute. ಓಕೆ, ಕೇಳಿಸ್ತಿದೆ ಅಲ್ವಾ ಎಲ್ರಿಗೂ? ಸೊ ಮೊಬೈಲ್ನ ಒಂದು ಕಡೆ ಇಟ್ಬಿಡಿ ಆಯಿತಾ, ಕೈಯಲ್ಲಿ ಇಟ್ಕೊಂಡು ನೋಡ್ರಿ. ಆಗಾಗ ಅನ್ಮ್ಯೂಟ್ ಆಗುತ್ತೆ. ಇನ್ ಕೇಸ್ ಏನಾದರೂ ವರ್ಕಲ್ಲಿ ಏನಾದರೂ ಇದ್ದರೆ ಅಥವಾ ಟ್ರಾವೆಲ್ ಏನಾದರೂ ಮಾಡ್ತಾ ಇದ್ದರೆ ಲಾಗ್ ಆಫ್ ಮಾಡಿ. ನಾನು ಬೇಕಾದರೆ ರೆಕಾರ್ಡೆಡ್ ವರ್ಷನು ನಾನು ಶೇರ್ ಮಾಡ್ತೀನಿ. ಓಕೆ, ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ ಕ್ಲಾಸಸ್ಸಲ್ಲಿ. ಮೊಬೈಲ್ನ ಒಂದು ಕಡೆ ಇಟ್ಬಿಡಿ. ಇನ್ ಕೇಸ್ ಏನಾದರೂ ಡಿಸ್ಟರ್ಬ್ ಆಯ್ತು ಅಂತ ಹೇಳಿದ್ರೆ ರಿಮೂವ್ ಮಾಡಿಬಿಡ್ತೀನಿ ನಾನು. ಬೇಕಾದರೆ ನಿಮಗೆ ರೆಕಾರ್ಡೆಡ್ ವರ್ಜನ್ ನಾನು ಶೇರ್ ಮಾಡ್ತೀನಿ ಫೈನಲಿ ಲಾಸ್ಟಲ್ಲಿ. ಓಕೆ, ಕೇಳಿಸ್ತಿದೆ ಅಲ್ವಾ ಮಧುಸೂದನ್? ಕೇಳಿಸ್ತಿದೆ ಅಲ್ವಮ್ಮ? Yes, sir. ಓಕೆ, ಸೊ ಲಾಸ್ಟ್ ಕ್ಲಾಸಲ್ಲಿ ಮಾಡ್ಯೂಲ್ಸ್ ಯಾವುದಿದೆ ಮತ್ತು ಯಾವ ಥರ ನಮಗೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ ಡಿಸಿಷನ್ನ ತಗೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಲಾಸ್ಟಲ್ಲಿ ಡಿಸ್ಕಷನ್ ಮಾಡಿದ್ವಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ಸ್ ವಿತ್ ದ ಇಂಟ್ರೊಡಕ್ಷನ್ ಆಫ್ ಲೀನಿಯರ್ ಪ್ರೋಗ್ರಾಮಿಂಗ್. ಸೊ ಲೀನಿಯರ್ ಪ್ರೋಗ್ರಾಮಿಂಗ್ ಅದು ಬರೋದಕ್ಕಿಂತ ಮುಂಚೆ ಫಸ್ಟ್ ಬಂದ್ಬಿಟ್ಟು ನಾವು ಆಪರೇಷನ್ಸ್ ರಿಸರ್ಚ್ ಆ್ಯಂಡ್ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಂದರೆ ಏನು ಅಂತ ನಾವು ತಿಳ್ಕೋಬೇಕು. ಓಕೆ, ಸೊ ಎಲ್ರಿಗೂ ಗೊತ್ತಿರುತ್ತೆ ವರ್ಲ್ಡ್ ವಾರ್ 2 ಅನ್ನೋದು. ಸೊ ಇಟ್ ವಿಲ್ ಗ್ರೇಟರ್ಲಿ ಇಂಪ್ಯಾಕ್ಟ್ ಆನ್ ದಿ ಎಕನಾಮಿಕ್ ಸಿಚುವೇಶನ್ಸ್ ಆಫ್ ದ ಕಂಟ್ರೀಸ್. ಓಕೆ, ಸೊ ಬಿಕಾಸ್ ಆಫ್ ವರ್ಲ್ಡ್ ವಾರ್ 2 ಬಂದ್ಬಿಟ್ಟು ತುಂಬ ರೆವಲ್ಯೂಷನ್ ಆಯಿತು. ಸೊ ಟೆಕ್ನಾಲಜಿಕಲ್ ಡೆವಲಪ್ಮೆಂಟಲ್ಲಾದರೂ ಆಗಲಿ ಅಥವಾ ರಿಸರ್ಚ್ ಅನ್ನೋ ಕಾನ್ಸೆಪ್ಟ್ ಬಂದ್ಬಿಟ್ಟು ಎಕ್ಸಿಸ್ಟ್ ಆಗಿದ್ದೆ ವರ್ಲ್ಡ್ ವಾರ್ 2 ಇಂದ. ಸಿ ಯಾವಾಗ ವರ್ಲ್ಡ್ ವಾರ್ ಬಂದ್ಬಿಟ್ಟು ದಟ್ ಈಸ್ ಫ್ರಮ್ 39 to 45 ಯಾವಾಗ ಆಯಿತು ವರ್ಲ್ಡ್ ವಾರು, ಸೊ ದಟ್ ಈಸ್ ಬಿಕಾಸ್ ಆಫ್ ಜರ್ಮನಿ. ಓಕೆ, ಸೊ ಇನ್ ಯುರೋಪಲ್ಲಿ ಯಾವಾಗ ವರ್ಲ್ಡ್ ವಾರ್ ಆಯಿತು, ಸೊ ಆಗ the British soldiers will face the lot of issues in allocating the weapons in the defense. ಸೊ ಆ ಸೋಲ್ಜರ್ಸ್ಗೆ ಬಂದ್ಬಿಟ್ಟು ಎಕ್ಸಾಕ್ಟ್ ಆಗಿ ವೆಪನ್ಸ್ ಬಂದ್ಬಿಟ್ಟು ಸ್ಕೇರ್ ರಿಸೋರ್ಸ್ ಆಗಿರುತ್ತೆ. ಓಕೆ, ಸೊ ಆ ಸಿಚುವೇಶನ್ಸಲ್ಲಿ ವೆಪನ್ಸ್ನ ಬಂದ್ಬಿಟ್ಟು ಬ್ರಿಟಿಷ್ ಸೋಲ್ಜರ್ಸ್ ಮತ್ತು ಡಿಫೆನ್ಸಲ್ಲಿ ಯಾರಿರ್ತಾರೋ ಅವ್ರಿಗೆ ಕರೆಕ್ಟಾಗಿ ಅಲೋಕೇಟ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಓಕೆ, ಸೊ ಆ ಸಿಚುವೇಶನ್ಸಲ್ಲಿ ಸೊ ಬ್ರಿಟಿಷ್ ಗೌರ್ಮೆಂಟ್ ಕಾಲ್ಸ್ ಫಾರ್ ದ ಸೈಂಟಿಸ್ಟ್ ಟು ಸಾಲ್ವ್ ದಿ ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮ್ನ ಹೇಗಾದರೂ ಮಾಡಿ ಸಾಲ್ವ್ ಮಾಡಬೇಕು. ಓಕೆ, ಸೊ ಇನ್ ಕೇಸ್ ಏನಾದರೂ ಫ್ಯೂಚರಲ್ಲಿ ಇದೇ ಥರ ಏನಾದರೂ ವಾರ್ಸ್ ಏನಾದರೂ ಆದರೆ ಎಕ್ಸಾಕ್ಟಾಗಿ ನಾವು ವೆಪನ್ಸ್ನ ಅಥವಾ ಡಿಫೆನ್ಸ್ಗೆ ನಾವು ಕರೆಕ್ಟಾಗಿ ರಿಸೋರ್ಸಸ್ನ ಅಲೋಕೇಟ್ ಮಾಡೋದಕ್ಕೆ ಹೇಗಾದರೂ ಮಾಡಿ ನಾವು ಈಗಲಿಂದಾನೇ ಪ್ರಿಕಾಷನ್ಸ್ನ ತಗೋಬೇಕು ಅಂತ ಹೇಳ್ಬಿಟ್ಟು ವೆಪನ್ಸ್ನ ಅಲೋಕೇಟ್ ಮಾಡೋದ್ರಲ್ಲಿ ಅಥವಾ ಫ್ಯೂಚರಲ್ಲಿ ಬರೋ ಪ್ರಾಬ್ಲಮ್ಸ್ಗೋಸ್ಕರ ಸೈಂಟಿಸ್ಟ್ನ ಕರೆಸಿ ಯಾವುದೋ ರೀತಿಯಲ್ಲಿ ಇದನ್ನು ಸಾಲ್ವ್ ಮಾಡಿ ಕೊಡಿ ಅಂತ ಹೇಳಿದಾಗ ಸೊ ದೀಸ್ ಸೈಂಟಿಸ್ಟ್ ಫೈಂಡ್ ಔಟ್ ದಿ ರಿಸರ್ಚ್ ಕಾನ್ಸೆಪ್ಟ್. ಸೊ ರಿಸರ್ಚ್ ಮಾಡೋದಕ್ಕೆ ಹೊರಟರು. ಸೊ ರಿಸರ್ಚ್ ಇನ್ ದ ಸೆನ್ಸ್ ರಿಗಾರ್ಡಿಂಗ್ ದಿ ಆಪರೇಷನ್ಸ್ ಆಫ್ ದಿ ಆಕ್ಟಿವಿಟೀಸ್. ಸೊ ಎಷ್ಟು ಆಪರೇಷನ್ಸು, ಎಷ್ಟು ಜನ ಸೋಲ್ಜರ್ಸ್ ಇದ್ದಾರೆ, ಯಾವ ಥರ ನಾವು ಅಲೋಕೇಟ್ ಮಾಡ್ಕೋಬೇಕು, ಇದನ್ನೆಲ್ಲ ರಿಸರ್ಚ್ ಮಾಡೋ ಹೊತ್ತಿಗೆ ಸೊ ದೇ ವಿಲ್ ಫೈಂಡ್ ದಿ ಒನ್ ಆಫ್ ದಿ ಮ್ಯಾಥಮೆಟಿಕಲ್ ಟೆಕ್ನಿಕ್. ಸೊ ಮ್ಯಾಥಮೆಟಿಕಲ್ ಟೆಕ್ನಿಕ್ ಅಂತ ಹೇಳಿದ್ರೆ ಸೊ ಯಾವ ಟೆಕ್ನಿಕ್ ಅಂತ ಹೇಳಿದ್ರೆ ದಟ್ ಈಸ್ ಒನ್ ಎಕ್ಸಾಂಪಲ್ ಹೇಳ್ಬೋದು ನಾವು ಲೀನಿಯರ್ ಪ್ರೋಗ್ರಾಮಿಂಗ್ ಟೆಕ್ನಿಕ್ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಓಕೆ, ಸೊ ದಟ್ ಈಸ್ ವೆನ್ ಒನ್ ವೇರಿಯಬಲ್ ಈಸ್ ಗಿವನ್. ಸೊ ಒಂದು ವೇರಿಯಬಲ್ ಮಾತ್ರ ಇದ್ದಾಗ ನಾವು ಲೀನಿಯರ್ ಪ್ರೋಗ್ರಾಮಿಂಗ್ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಆಗ ಬ್ರಿಟಿಷ್ ಗೌರ್ಮೆಂಟ್ಗೆ ಈ ಸೈಂಟಿಸ್ಟ್ ಬಂದ್ಬಿಟ್ಟು ಇನ್ಫಾರ್ಮ್ ಮಾಡ್ತಾರೆ. ಸೊ ಅದೇ ಥರ ಇನ್ ಕೇಸ್ ಏನಾದರೂ ಮೋರ್ ದೆನ್ ಒನ್ ವೇರಿಯಬಲ್ ಅಂದರೆ ಮೋರ್ ದೆನ್ 2 ಪ್ರಾಬ್ಲಮ್ಸ್ ಆರ್ ಮೋರ್ ದೆನ್ 1 ಪ್ರಾಬ್ಲಮ್ ಏನಾದರೂ ತುಂಬ ಪ್ರಾಬ್ಲಮ್ಸ್ ಈ ಥರ ಅರೈಸ್ ಆದರೆ ಆಗ ಯಾವ ಥರ ಸಾಲ್ವ್ ಮಾಡೋದು ಅಂತ ಹೇಳಿದ್ರೆ ಸೊ ಸಿಂಪ್ಲೆಕ್ಸ್ ಮೆಥಡ್ ಅಂತ ಹೇಳ್ಬಿಟ್ಟು ಇನ್ನೊಂದು ಸೊಲ್ಯೂಷನ್ ಕೊಟ್ಟರು. ಓಕೆ, ಸೊ ಈಗ ನೋಡಿ ಒನ್ ವೇರಿಯಬಲ್ ಇದ್ದಾಗ ಲೀನಿಯರ್ ಪ್ರೋಗ್ರಾಮಿಂಗ್ನ ಅಡಾಪ್ಟ್ ಮಾಡಿಕೊಂಡು ಈ ಥರ ಇಶ್ಯೂಸ್ ಏನಾದರೂ ಆದರೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ಇನ್ಫಾರ್ಮೇಷನ್ ಕೊಟ್ಟರು ಬ್ರಿಟಿಷ್ ಗೌರ್ಮೆಂಟ್ಗೆ. ಸೊ ಸಿಮಿಲರ್ಲಿ ಇನ್ ಕೇಸ್ ಮೋರ್ ದೆನ್ 1 ವೇರಿಯಬಲ್ ಅಂದರೆ 2 ಅಥವಾ 3 ಅಥವಾ 4 ಮೋರ್ ದೆನ್ 2 ವೇರಿಯಬಲ್ ಅಥವಾ ಮೋರ್ ದೆನ್ 1 ವೇರಿಯಬಲ್ ಅಥವಾ ಮೋರ್ ದೆನ್ 2 ಅಥವಾ 1 ಇಶ್ಯೂಸ್ ಏನಾದರೂ ಅರೈಸ್ ಆದರೆ ಸಿಚುವೇಶನ್ಸಲ್ಲಿ ಆಗ ಸಿಂಪ್ಲೆಕ್ಸ್ ಮೆಥಡ್ನ ಯೂಸ್ ಮಾಡಿಕೊಂಡು ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡಬಹುದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಮಾಡಬಹುದು ಅಂದರೆ ಕಂಪ್ಲೀಟಾಗಿ ಮಾಡಬಹುದು ಅಂತ ಹೇಳಿಲ್ಲ, ಮಾಡಬಹುದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಓಕೆ, ಸೊ ಈಗ
ಕಾನ್ಸೆಪ್ಟು ಬಂತು. ಯಾಕಂತ ಹೇಳಿದ್ರೆ ಸೊ ರಿಸೋರ್ಸ್ ಅಲೋಕೇಶನ್ ಮಾಡೋದಕ್ಕೆ ಆಪರೇಷನ್ಸ್ ರಿಸರ್ಚ್ ಅನ್ನೋ ಕಾನ್ಸೆಪ್ಟ್ ಬಂದ್ಬಿಟ್ಟು ಸೈಂಟಿಸ್ಟ್ ಬಂದ್ಬಿಟ್ಟು ಆ ಬ್ರಿಟಿಷ್ ಗೌರ್ಮೆಂಟ್ಗೆ ಇನ್ಫಾರ್ಮ್ ಮಾಡಿದ್ರು. ಸೊ ಆ ಪ್ರಕಾರದಿಂದ ಈ ಆಪರೇಷನ್ಸ್ ರಿಸರ್ಚ್ ಅನ್ನೋ ಕಾನ್ಸೆಪ್ಟ್ ಬಂದ್ಬಿಟ್ಟು ಎಕ್ಸಿಸ್ಟೆನ್ಸ್ ಆಯ್ತು. ಓಕೆ, ಸೊ ಈಗ ನಿಮಗೆ you have a question in your mind and you have a thought, that is what is operations research. So in short form we called as OR. So screen ಕಾಣಿಸ್ತಿದೆ ಅಲ್ವಾ? ಸೊ ಶಾರ್ಟ್ ಫಾರ್ಮ್ ಅಲ್ಲಿ ನಾವು OR ಅಂತ ಕರಿತೀವಿ. ಓಕೆ, ಸೊ ISC ನಲ್ಲಿ ಆರ್ ಗೇಟ್ ಯೂಸ್ ಮಾಡಿದ್ದೀರಾ ನೀವು. ಓಕೆ, ಸೊ ಯಾವ ಫಂಕ್ಷನ್ ಇದು? ಲಾಜಿಕಲ್ ಫಂಕ್ಷನ್ಗೆ ಯೂಸ್ ಮಾಡ್ತೀರಾ. ಸೊ ನಾನು ಅದನ್ನ ಕಾನ್ಸೆಪ್ಟ್ನ ಯಾವ ತರ ತಗೊಂಡ್ಬರ್ತೀನಿ ಅಂತ ಅನ್ನೋದು ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಸೊ ಇಲ್ಲಿ ಆಪರೇಷನ್ಸ್ ರಿಸರ್ಚ್ ಅನ್ನೋ ಕಾನ್ಸೆಪ್ಟ್ ನಿಮಗೆ ಕೊಡ್ತಾ ಇದ್ದಾರೆ. ಸೊ ಮ್ಯಾಕ್ಸಿಮಮ್ ನಿಮಗೆ ಈ ಕ್ವಶನ್ ಅಲ್ಲಿ ಸೆಕ್ಷನ್ ಎಗೆ ಬರೋದು ವಾಟ್ ಈಸ್ ಆಪರೇಷನ್ಸ್ ರಿಸರ್ಚ್ ಅಂತ ಕೇಳಬಹುದು 2 ಮಾರ್ಕ್ಸ್ಗೆ. ಓಕೆ, ಸೊ 2 ಮಾರ್ಕ್ಸ್ಗೆ ಕೇಳಿದ್ರೆ ಇದನ್ನ ಕೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ವಾಟ್ ಈಸ್ ಲೀನಿಯರ್ ಪ್ರೋಗ್ರಾಮಿಂಗ್ ಆರ್ LPP ಅಂತ ಹೇಳ್ಬಿಟ್ಟು ಕೇಳಬಹುದು 2 ಮಾರ್ಕ್ಸ್ಗೆ. ಓಕೆ, ಸೊ ನೆಕ್ಸ್ಟ್ ನಾನು ಅದೇ ತರ ಹೇಳ್ತೀನಿ ಯಾವ ತರ ಸೆಕ್ಷನ್ ಬಿಗೆ ಕೇಳ್ತಾರೆ, ಯಾವ ತರ ಸೆಕ್ಷನ್ ಸಿಗೆ ಕೇಳ್ತಾರೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಜಸ್ಟ್ ಅದರಲ್ಲೇ ನೀವು ನೋಡ್ಕೊಳ್ಳಿ, ತುಂಬಾ ಈಸಿ ಇರುತ್ತೆ, ಬಟ್ ಅರ್ಥ ಮಾಡ್ಕೊಂಡ್ರೆ ಮಾತ್ರ. ಸೊ ಅದಕ್ಕೆ ಲೈವ್ ಕ್ಲಾಸಸ್ ಮಾಡ್ತಾ ಇರೋದು. ಯಾಕಂದ್ರೆ ಟರ್ಮಿನಾಲಜಿಸ್ ಸ್ವಲ್ಪ ಡಿಫಿಕಲ್ಟ್ ಆಗಿದೆ. ಅರ್ಥ ಮಾಡ್ಕೊಂಡ್ರೆ ವಿತಿನ್ 2 to 3 ಮಿನಿಟ್ಸ್ ಅಲ್ಲಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಅದಕ್ಕೆ ಲೈವ್ ಕ್ಲಾಸಸ್ ನ ಮಾಡ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಈಗ ನಿಮ್ಗೆ ಡೌಟ್ ಬರ್ಬೋದು, ಸೊ ವಾಟ್ ಈಸ್ ದಿಸ್ ಆಪರೇಷನ್ಸ್ ರಿಸರ್ಚ್? ಇನ್ನು ಸಬ್ಜೆಕ್ಟ್ಗೆ ಎಂಟರ್ ಆಗಿಲ್ಲ. ಸೊ ಈಗ ಸಬ್ಜೆಕ್ಟ್ಗೆ ಎಂಟರ್ ಆಗ್ತಾ ಇದೀವಿ. OR ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಸಿ ದಿಸ್ ಆಪರೇಷನ್ಸ್ ರಿಸರ್ಚ್ ಅನ್ನೋ ಕಾನ್ಸೆಪ್ಟ್ ಯಾವ ತರ ಬಂತು ಅಂತ ಹೇಳ್ಬಿಟ್ಟು ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನಾನು ಹೇಳಿದ್ದೀನಿ. ಬಿಕಾಸ್ ಆಫ್ ವರ್ಲ್ಡ್ ವಾರ್ 2 ಈ ಆಪರೇಷನಲ್ ರಿಸರ್ಚ್ ಅಥವಾ ಆಪರೇಷನ್ಸ್ ರಿಸರ್ಚ್ ಅನ್ನೋ ಕಾನ್ಸೆಪ್ಟ್ ಬಂದ್ಬಿಟ್ಟು ಡೆವಲಪ್ಮೆಂಟ್ ಆಯಿತು. ವೈ ಮೀನ್ಸ್ ಇನ್ ಆರ್ಡರ್ ಟು ಅಲೋಕೇಟ್ ದಿ ರಿಸೋರ್ಸಸ್ ಟು ದಿ ಪರ್ಟಿಕ್ಯುಲರ್ ಆಕ್ಟಿವಿಟಿ ಆರ್ ಪರ್ಟಿಕ್ಯುಲರ್ ಈವೆಂಟ್. ಓಕೆ, ಸೊ ಯಾಕೆ ಅಂತ ಹೇಳಿದ್ರೆ ಎಫೆಕ್ಟಿವ್ ಆಗಿ ಮತ್ತೆ ಎಫಿಷಿಯಂಟ್ ಆಗಿ ವರ್ಕ್ ಮಾಡೋದಕ್ಕೆ ಈ ಆಪರೇಷನ್ಸ್ ರಿಸರ್ಚ್ ಅನ್ನೋ ಕಾನ್ಸೆಪ್ಟ್ ಬಂದ್ಬಿಟ್ಟು ನೆಸೆಸರಿ ಆಗಿ ಇರುತ್ತೆ. ಸೊ ದೇರ್ ಫೋರ್ ಇಟ್ ಈಸ್ ನೆಸೆಸರಿ ಟು ನೋ ವಾಟ್ ಈಸ್ ಆಪರೇಷನ್ಸ್ ರಿಸರ್ಚ್. Okay, so let's take the meaning. Operations research, so it is also called as operational research ಅಂತಾನು ಕರಿಬಹುದು. ನಿಮಗೆ 2 ಮಾರ್ಕ್ಸ್ ಅಲ್ಲಿ ವಾಟ್ ಈಸ್ ಆಪರೇಷನ್ಸ್ ರಿಸರ್ಚ್ ಅಂತಾನು ಕೇಳಬಹುದು ಅಥವಾ ಆಪರೇಷನಲ್ ರಿಸರ್ಚ್ ಅಂತ ಹೇಳ್ಬಿಟ್ಟು ನೀವು ಕೇಳಬಹುದು. Okay, so let's take down the meaning. Operations research or operational research is a discipline. ಸೊ ಡಿಸಿಪ್ಲಿನ್ ಅಂತ ಹೇಳಿದ್ರೆ ಇದೊಂದು ಸಬ್ಜೆಕ್ಟ್ ಅಂತ ಹೇಳ್ಬಿಟ್ಟು ನಿಮ್ಗೆ ಇಟ್ಟಿದ್ದಾರೆ. ಓಕೆ, ಸೊ ಆಪರೇಷನ್ಸ್ ರಿಸರ್ಚ್. ಸೊ BCom ಅಲ್ಲಿ ಅಥವಾ UG ನೀವು ಆಪರೇಷನಲ್ ಮ್ಯಾನೇಜ್ಮೆಂಟ್ ಅಥವಾ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಈ ಆಪರೇಷನ್ಸ್ ರಿಸರ್ಚ್. ಸೊ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ವಿಚ್ ಸೇಸ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಯಾವ ತರ ಮ್ಯಾನೇಜ್ ಮಾಡಬೇಕು ಅಂತ. ಬಟ್ ಇನ್ ಕೇಸ್ ಆಫ್ ಆಪರೇಷನ್ಸ್ ರಿಸರ್ಚ್ ಅಲಾಂಗ್ ವಿತ್ ದಟ್ ರೂಲ್ಸ್ ಹೌ ಟು ಆಪರೇಟ್ ದಿ ಆಪರೇಷನ್ಸ್ ಆರ್ ಆಕ್ಟಿವಿಟೀಸ್ ಆರ್ ಈವೆಂಟ್ ಅಂತ ಹೇಳ್ಕೊಡುತ್ತೆ. ಸೊ ಅದನ್ನ ಯಾವ್ದ್ರಿಂದ ನಾವು ಕಲಿತೀವಿ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದ ಸಬ್ಜೆಕ್ಟ್. ಆ ಸಬ್ಜೆಕ್ಟ್ ನ ಕಲ್ತಾಗ, ಆ ಡಿಸಿಪ್ಲಿನ್ ನಾವು ಕಲ್ತಾಗ ಆಪರೇಷನ್ಸ್ ರಿಸರ್ಚ್ ಅನ್ನೋ ಕಾನ್ಸೆಪ್ಟ್ಗೆ ನಮಗೆ ಕ್ಲಾರಿಟಿ ಬರುತ್ತೆ ಅಂತ ಹೇಳ್ಬಿಟ್ಟು ಡಿಸಿಪ್ಲಿನ್ ಅಂತ ಹೇಳ್ಬಿಟ್ಟು ಇದನ್ನ ಹೇಳ್ತಾ ಇದ್ದಾರೆ. ಓಕೆ, ಸೊ ಒನ್ಸ್ ಅಗೈನ್ ಆಪರೇಷನ್ಸ್ ರಿಸರ್ಚ್ ಆರ್ ಆಪರೇಷನಲ್ ರಿಸರ್ಚ್ ಇಸ್ ಅ ಡಿಸಿಪ್ಲಿನ್ ವಿಚ್ ಹೆಲ್ಪ್ಸ್ ಅಸ್ ಟು ಟೇಕ್ ಬೆಟರ್ ಡಿಸಿಷನ್ಸ್. ಸೊ ಬೆಟರ್ ಡಿಸಿಷನ್ಸ್ ನ ತಗೊಳ್ಳೋದಕ್ಕೆ ಈ ಆಪರೇಷನ್ಸ್ ರಿಸರ್ಚ್ ಹೆಲ್ಪ್ ಆಗುತ್ತೆ ಅಂತೆ. ಓಕೆ, ಸೊ ಬೆಟರ್ ಡಿಸಿಷನ್ಸ್ ಇನ್ ದ ಸೆನ್ಸ್, ಈಗ ಒಂದು ಡಿಸಿಷನ್ ಬಂದ್ಬಿಟ್ಟು ನಿಮ್ಗೆ ಕರೆಕ್ಟ್ ಆಗಿರಬಹುದು, ಸೇಮ್ ಡಿಸಿಷನ್ ಬಂದ್ಬಿಟ್ಟು ನನಗೆ ತಪ್ಪಾಗಿರಬಹುದು, ಅಥವಾ ಇನ್ನ ಅದೇ ಸೇಮ್ ಡಿಸಿಷನ್ ಬಂದ್ಬಿಟ್ಟು ಬೇರೊಬ್ಬರಿಗೆ ಕರೆಕ್ಟ್ ಆಗಿರಬಹುದು ಅಥವಾ ಇನ್ನೊಬ್ಬರಿಗೆ ತಪ್ಪಾಗಿರಬಹುದು. ಅದು ಕರೆಕ್ಟ್ ಆಗಿ ರೈಟ್ ಆರ್ ರಾಂಗ್ ಅಂತ ನಾವು ಡಿಸಿಷನ್ ನ ತಗೋಬೇಕು ಅಂತ ಹೇಳಿದ್ರೆ ಈ ಆಪರೇಷನ್ಸ್ ರಿಸರ್ಚ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾವು ಮ್ಯಾಥಮೆಟಿಕಲ್ ಟೆಕ್ನಿಕ್ಸ್ ನ ಅಪ್ಲೈ ಮಾಡಿದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ಸೊ ಅದಕ್ಕಾಗಿ ಆಪರೇಷನ್ಸ್ ರಿಸರ್ಚ್ ಇಟ್ ಈಸ್ ಅ ಡಿಸಿಪ್ಲಿನ್. Ultimately it helps to take the better decisions or better actions ನ ತಗೊಳ್ಳೋದಕ್ಕೆ ಈ ಆಪರೇಷನ್ಸ್ ಅನ್ನ ರಿಸರ್ಚ್ ಕಾನ್ಸೆಪ್ಟ್ ನ ನಾವು ಅಪ್ಲೈ ಮಾಡಲೇಬೇಕು. ಕನ್ಫ್ಯೂಸಿಂಗ್ ಫ್ಯಾಕ್ಟರ್ಸ್ ಅಥವಾ ಕನ್ಫ್ಯೂಷನ್ ಏನಾದರೂ ಇದ್ರೆ ಆ ಸಿಚುವೇಶನ್ಸ್ ಅಲ್ಲಿ ಆಪರೇಷನ್ಸ್ ರಿಸರ್ಚ್ ಅನ್ನೋ ಸಬ್ಜೆಕ್ಟ್ ಬಂದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಅಲ್ಟಿಮೇಟ್ಲಿ the operations research is a discipline which helps us to take the better decisions with the use of various analytical methods. So various analytical methods ಅಂತ ಹೇಳಿದ್ರೆ ಆಪರೇಷನ್ಸ್ ರಿಸರ್ಚ್ ಅಲ್ಲಿ ಡಿಫರೆಂಟ್ ಟೆಕ್ನಿಕ್ಸ್ ಬರುತ್ತೆ. ಆಲ್ರೆಡಿ ಐ ವಾಸ್ ಎಕ್ಸ್ಪ್ಲೈನ್ಡ್ ಇನ್ ದ ಮಾಡ್ಯೂಲ್, ದಟ್ ಈಸ್ ದ ಫಸ್ಟ್ ಮಾಡ್ಯೂಲ್, ಸೆಕೆಂಡ್ ಮಾಡ್ಯೂಲ್. ಸೊ ಫಸ್ಟ್ ಮಾಡ್ಯೂಲ್ ಅಲ್ಲಿ LPP ಲೀನಿಯರ್ ಪ್ರೋಗ್ರಾಮಿಂಗ್ ಮೆಥಡ್ ಬರುತ್ತೆ. ಸೊ ಅದರಲ್ಲಿ ಸಿಂಪ್ಲೆಕ್ಸ್ ಮೆಥಡ್ ಬರುತ್ತೆ, ಮತ್ತೆ ಪ್ರಾಬ್ಲಮ್ ಫಾರ್ಮುಲೇಷನ್ ಮೆಥಡ್ ಬರುತ್ತೆ, ಮತ್ತೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮೆಥಡ್ ಬರುತ್ತೆ, ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಮಾಡಲ್ಸ್ ಮೆಥಡ್ ಬರುತ್ತೆ. ಸೊ ಆ ಟ್ರಾನ್ಸ್ಪೋರ್ಟೇಷನ್ ಮೆಥಡ್ ಅಲ್ಲಿ ಮತ್ತೆ ಸಬ್ ಟೈಪ್ಸ್ ಬರುತ್ತೆ, ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡ್, ಲೀಸ್ಟ್ ಕಾರ್ನರ್ ಮೆಥಡ್. ಓಕೆ, ಸೊ ಈ ತರ ಡಿಫರೆಂಟ್ ಮೆಥಡ್ಸ್ ಬರುತ್ತೆ. ಇದೆಲ್ಲ ಮ್ಯಾಥಮೆಟಿಕಲ್ ಟೆಕ್ನಿಕ್ಸ್ ಅಥವಾ ಅನಾಲಿಟಿಕಲ್ ಟೆಕ್ನಿಕ್ಸ್. ಸೊ ಸೆಕೆಂಡ್ ಮಾಡ್ಯೂಲ್ ಅಲ್ಲಿ ಪ್ರಾಬಬಿಲಿಟಿ ಟೆಕ್ನಿಕ್ಸ್ ನ ಅಡಾಪ್ಟ್ ಮಾಡ್ಕೊಳ್ತೀವಿ. ಥರ್ಡ್ ಮಾಡ್ಯೂಲ್ ಅಲ್ಲಿ ನೆಟ್ವರ್ಕ್ ಅನಾಲಿಸಿಸ್ ಅಂಡ್
ಇನ್ವೆಂಟರಿ ಮಾಡೆಲ್ ಅಲ್ಲಿ EOQ ಅನಾಲಿಸಿಸ್, ನೆಕ್ಸ್ಟ್ ಲಾಸ್ಟ್ ಮಾಡೆಲ್ ಅಲ್ಲಿ ಡಿಸಿಷನ್ ಟ್ರೀ ಅನಾಲಿಸಿಸ್ ಅಲ್ಲಿ ಅದರಲ್ಲಿ ಡಿಫ್ರೆಂಟ್ ಮೆಥಡ್ಸ್ ನ ಯೂಸ್ ಮಾಡ್ಕೊಳ್ತೀವಿ. ಸೊ ದೀಸ್ ಆರ್ ಆಲ್ ದ ವೇರಿಯಸ್ ಅನಾಲಿಟಿಕಲ್ ಮೆಥಡ್ಸ್, ದೀಸ್ ಆರ್ ಆಲ್ ದ ವೇರಿಯಸ್ ಮ್ಯಾಥಮ್ಯಾಟಿಕಲ್ ಟೆಕ್ನಿಕ್ಸ್ ವಿಚ್ ಹೆಲ್ಪ್ಸ್ ಅಸ್ ಟು ರೀಚ್ ದ ಟಾರ್ಗೆಟ್, ವಿಚ್ ಹೆಲ್ಪ್ಸ್ ಟು ಗೆಟ್ ದಿ ಅಲ್ಟಿಮೇಟ್ ಸೊಲ್ಯೂಷನ್ ಆರ್ ಆಪ್ಟಿಮಲ್ ಸೊಲ್ಯೂಷನ್ ಅಂಡರ್ ದ ಸಬ್ಜೆಕ್ಟ್ ಆರ್ ಡಿಸಿಪ್ಲಿನ್ ಆಪರೇಷನ್ಸ್ ರಿಸರ್ಚ್. ಈ ಆಪರೇಷನ್ಸ್ ರಿಸರ್ಚ್ ಅಲ್ಲಿ ಈ ಟೆಕ್ನಿಕ್ಸ್ ನ ಅನಾಲಿಟಿಕಲ್ ಮೆಥಡ್ಸ್ ನ ಯೂಸ್ ಮಾಡ್ಕೊಂಡ್ರೆ ನಾವು ಫೈನಲ್ ಆಗಿ ಬೆಟರ್ ಡಿಸಿಷನ್ಸ್ ನ ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ದಿಸ್ ಇಸ್ ವಾಟ್ ದ ಮೀನಿಂಗ್ ಆಫ್ ದಿ ಆಪರೇಷನ್ಸ್ ರಿಸರ್ಚ್. ಸೊ ಇಷ್ಟನ್ನ ನೀವು 2 marks ಗೆ ಬರೀಬಹುದು. ಆರ್ ಇನ್ ಅದರ್ ವರ್ಡ್ಸ್, ಆರ್ ಇನ್ ಸಿಂಪಲ್ ವರ್ಡ್ಸ್, ಆಪರೇಷನ್ಸ್ ರಿಸರ್ಚ್ ದಟ್ ಪ್ರೊವೈಡ್ as the facility to optimum our function. ಸೊ ಇಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಇದು ಅದರ್ ವರ್ಡ್ಸ್ ಅಲ್ಲಿ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಹೈಲೈಟ್ ಮಾಡಿದ್ದೀನಿ ಯೆಲ್ಲೋ ಕಲರ್ಲಿ. ಈ ಹೈಲೈಟ್ ಮಾಡಿರೋದನ್ನ ನೀವು ಪಕ್ಕ ತಿಳ್ಕೊಳ್ಳೇಬೇಕು. ಇಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ಫಾರ್ಮುಲೇಷನ್ ಸೆಕ್ಷನ್ C ಪ್ರಾಬ್ಲಮ್ ಅಲ್ಲಿ ನೀವು ಡಿಫಿಕಲ್ಟ್ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಅದರಲ್ಲಿ ಐಡೆಂಟಿಫೈ ಮಾಡಬೇಕಾಗಿರೋದು ನಾವು ಆಬ್ಜೆಕ್ಟಿವ್ ಏನಿದೆ ಆ ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ. ನೆಕ್ಸ್ಟ್ ವಾಟ್ ಆರ್ ದ ಕನ್ಸ್ಟ್ರೈನ್ಸ್. ಸೊ ಕನ್ಸ್ಟ್ರೈನ್ಸ್ ನಾವು ಫ್ಯಾಕ್ಟರ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಓಕೆ, ಸೊ ಮತ್ತೆ ಆಲ್ಟರ್ನೇಟಿವ್ಸ್, ಡಿಫ್ರೆಂಟ್ ಆಲ್ಟರ್ನೇಟಿವ್ಸ್ ಯಾವ್ದಿದೆ ಆ ಆಬ್ಜೆಕ್ಟಿವ್ ನ ಅಚೀವ್ ಮಾಡೋದಕ್ಕೆ, ಇದನ್ನ ನಾವು ಐಡೆಂಟಿಫೈ ಮಾಡ್ಕೊಂಡ್ರೆ ಮಾತ್ರ ಪ್ರಾಬ್ಲಮ್ ನ ಫಾರ್ಮುಲೇಟ್ ಮಾಡೋದಕ್ಕಾಗೋದು. ಸೊ ಅದಕ್ಕಾಗಿ ಆಪರೇಷನ್ಸ್ ರಿಸರ್ಚ್ ಅಲ್ಲಿ ಮೀನಿಂಗ್ ಅಲ್ಲೇ ಕೊಡ್ತಾ ಇದ್ದೀನಿ ಮತ್ತೆ ಹೈಲೈಟ್ ಮಾಡ್ತಿದ್ದೀನಿ. ಸೊ ಆಪರೇಷನ್ಸ್ ರಿಸರ್ಚ್ ದಟ್ ಪ್ರೊವೈಡ್ ಅಸ್ ದ ಫೆಸಿಲಿಟಿ ಟು ಆಪ್ಟಿಮಮ್ ಅವರ್ ಫಂಕ್ಷನ್. ಸೊ ಇಲ್ಲಿ ಫಂಕ್ಷನ್ ಅಂದಿದ್ದಕ್ಕೆ ನಾವು, ಸೊ ವಾಟ್ ಆರ್ ದ ಫಂಕ್ಷನ್ ಅಂತ ಹೇಳಿದ್ರೆ, ಸೊ ಒನ್ ಈಸ್ in case of cost management subject ಅಲ್ಲಿ the major objective of the cost management ಏನಿರುತ್ತೆ ಯಾರಾದ್ರೂ ಹೇಳಿ. what is the major objective of the cost management subject? ಆ ಸಬ್ಜೆಕ್ಟ್ ನಿಮಗೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೊ 3rd ಸೆಮ್ ಅಲ್ಲಿ ನಿಮಗೆ ಬರುತ್ತೆ ಸ್ಟ್ರಾಟಜಿ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಂತ. ಆ ಸಬ್ಜೆಕ್ಟ್ ಇಂದ ನೀವು ಏನ್ ಕಲಿತೀರಾ ಯಾರಾದ್ರೂ ಹೇಳಿ. ಕಾಸ್ಟ್ ರೆಡ್ಯೂಸ್ ಮಾಡೋದು. ದಟ್ ಈಸ್ ದ ಮೇಜರ್ ಆಬ್ಜೆಕ್ಟಿವ್ ಆಫ್ ದಿ ಕಾಸ್ಟ್ ಮ್ಯಾನೇಜ್ಮೆಂಟ್. Ultimately we are going to reduce the cost or reduce the cost per unit. So ಆ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಡಿಫ್ರೆಂಟ್ ಟೆಕ್ನಿಕ್ಸ್ ನ ಅಡಾಪ್ಟ್ ಮಾಡ್ಕೊಳ್ತೀರಾ. ಫಾರ್ ಎಕ್ಸಾಂಪಲ್ ಟಾರ್ಗೆಟ್ ರೇಟ್ ಆಫ್ ರಿಟರ್ನ್ ನ ಅಡಾಪ್ಟ್ ಮಾಡ್ಕೊಳ್ತೀರಾ. ಓಕೆ, ಸೊ ಅದೇ ತರ ನೀವು ಬೇಸ್ಡ್ ಆನ್ ಮಾರ್ಜಿನಲ್ ಕಾಸ್ಟ್ ಶೀಟ್ ಸ್ಟೇಟ್ಮೆಂಟ್ ನ ಅಡಾಪ್ಟ್ ಮಾಡ್ಕೊಳ್ತೀರಾ. ಸೊ ಅದೇ ತರ ಬ್ರೇಕ್ ಇವನ್ ಅನಾಲಿಸಿಸ್ ನ ಅಡಾಪ್ಟ್ ಮಾಡ್ಕೊಳ್ತೀರಾ. ಅದೇ ತರ ಲಿಮಿಟಿಂಗ್ ಫ್ಯಾಕ್ಟರ್ ಅನಾಲಿಸಿಸ್ ಮಾಡ್ಕೊಳ್ತೀರಾ. ಅದೇ ತರ ಸ್ಟ್ಯಾಂಡರ್ಡ್ ಟೆಕ್ನಿಕ್ಸ್ ನ ಅಡಾಪ್ಟ್ ಮಾಡ್ಕೊಳ್ತೀರಾ. ಓಕೆ, ಸ್ಟ್ಯಾಂಡರ್ಡ್ ಕಾಸ್ಟಿಂಗು, ಟಾರ್ಗೆಟ್ ಕಾಸ್ಟಿಂಗು, ABC ಕಾಸ್ಟಿಂಗು, ಬೆಂಚ್ ಮಾರ್ಕಿಂಗು, ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್, ಇದೆಲ್ಲ ಟೆಕ್ನಿಕ್ಸ್ ನ ಅಡಾಪ್ಟ್ ಮಾಡ್ಕೊಂಡು ಸ್ಟ್ರಾಟಜಿಕ್ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಕಾಸ್ಟ್ ನ ರಿಡ್ಯೂಸ್ ಮಾಡೋದಕ್ಕೆ ಈ ಟೆಕ್ಸ್ಟ್ ನ ಅಡಾಪ್ಟ್ ಮಾಡ್ಕೊಂಡು ಆ ಆಬ್ಜೆಕ್ಟಿವ್ ನ ಅಚೀವ್ ಮಾಡ್ತೀವಿ. ಒಂದು, in case of cost subject, the major objective of that particular subject is to minimization of the cost. Okay, so cost na minimization ಮಾಡೋದನ್ನ ನಾವು ಅದು ಒಂದು ಆಬ್ಜೆಕ್ಟಿವ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಓಕೆ, ಸೊ ಈಗ ಕಾಸ್ಟ್ ಸಬ್ಜೆಕ್ಟ್ ಅಲ್ಲಿ ನಾವು ಕಾಸ್ಟ್ ನ ಮಿನಿಮೈಸೇಷನ್ ಮಾಡೋದು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗಿದೆ. ಸೊ ಇನ್ ಕೇಸ್ ನೋಡಿ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಫಸ್ಟ್ ಸೆಮ್ ಅಲ್ಲಿ ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕಲ್ತಿದ್ದೀರಾ. ಓಕೆ, ಸೊ ವಾಟ್ ಈಸ್ ದ ಮೇಜರ್ ಆಬ್ಜೆಕ್ಟಿವ್ ಆಫ್ ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್? ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನ್ ಆಬ್ಜೆಕ್ಟಿವ್ ಇಟ್ಕೊಂಡು ನಾವು ಆ ಸಬ್ಜೆಕ್ಟ್ ನ ಓದಿದ್ವಿ? ವಾಟ್ ಈಸ್ ದ ಮೇಜರ್ ಆಬ್ಜೆಕ್ಟಿವ್? ಯಾರಾದ್ರೂ ಹೇಳಿ. Profit maximization, wealth maximization. Okay, profit maximization, effective utilization of resources. Okay, effective utilization of resources and profit maximization and wealth maximization. ನಾವು ಕಾಸ್ಟ್ ಅಂತ ಏನಾದ್ರೂ ಟರ್ಮ್ ಯೂಸ್ ಮಾಡಿದ್ರೆ ಅಲ್ಟಿಮೇಟ್ಲಿ ಕಾಸ್ಟ್ ನ ರಿಡ್ಯೂಸ್ ಮಾಡೋದಕ್ಕೆ ಆಬ್ಜೆಕ್ಟಿವ್ ನ ಇಟ್ಕೊಳ್ತೀವಿ. ಯಾರು ಜಾಸ್ತಿ ಮಾಡೋದಕ್ಕೆ ಎಫರ್ಟ್ಸ್ ನ ಹಾಕೋದಿಲ್ಲ. ರೈಟ್. ಸೊ ಸಿಮಿಲರ್ಲಿ ವೆನ್ ವಿ ಟಾಕ್ ಅಬೌಟ್ ದಿ ಪ್ರಾಫಿಟ್ಸ್ ನ ನಾವು ಮಾತಾಡ್ಬೇಕು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಆಗಿ ನಾವು ಪ್ರಾಫಿಟ್ಸ್ ನ ಇನ್ಕ್ರೀಸ್ ಮಾಡ್ಕೊಳ್ತೀವಿ ಹೊರತು ಡಿಕ್ರೀಸ್ ಮಾಡ್ಕೊಳ್ಳೋದಿಲ್ಲ. ಇನ್ ಕೇಸ್ ಆಫ್ ಪ್ರಾಫಿಟ್ ಕಾನ್ಸೆಪ್ಟ್, what is the objective of that profit concept? That is ultimately we are going to maximize the profit. We are not going to put the effort to minimize the profit, right? So profit anta matadadaga profit na maximization ಮಾಡೋದು ಆಬ್ಜೆಕ್ಟಿವ್. ಕಾಸ್ಟ್ ಅಂತ ಮಾತಾಡಿದಾಗ ಕಾಸ್ಟ್ ನ ಮಿನಿಮೈಸೇಷನ್ ಮಾಡೋದು ಅನ್ನೋದು ಒಂದು ಆಬ್ಜೆಕ್ಟಿವ್. ಸೊ ಪ್ರಾಫಿಟ್ ಅಂಡ್ ಕಾಸ್ಟ್ ಅಂಡ್ ರಿಸೋರ್ಸಸ್ ಅಂತ ಮಾತಾಡಿದಾಗ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಇಸ್ ದ ಮೇಜರ್ ಆಬ್ಜೆಕ್ಟಿವ್. So see the functional variation between the profit, cost and resources. Okay, so already AFM ಅಲ್ಲಿ explain ಮಾಡುವಾಗ ನಾನು ಹೇಳಿದ್ದೀನಿ optimum resource or optimum utilization or optimal solution ಅಂದ್ರೆ ಏನು ಅಂತ ಹೇಳಿದ್ರೆ effective and efficient utilization of the resources in the project.
ಓಕೆ, ಸೊ ದಟ್ಸ್ ವೈ ದಟ್ ಆಪ್ಟಿಮಮ್ ಅನ್ನೋ ವರ್ಡ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಓಕೆ, ಫಂಕ್ಷನ್ಸ್ ಅಂತ ಹೇಳಿದ್ರೆ ಪ್ರಾಫಿಟ್ ಬಗ್ಗೆ ಮಾತಾಡುವಾಗ ಪ್ರಾಫಿಟ್ ನ ಇನ್ಕ್ರೀಸ್ ಮಾಡೋ ಒಂದು ಆಬ್ಜೆಕ್ಟಿವ್ ಇರುತ್ತೆ, ಕಾಸ್ಟ್ ಬಗ್ಗೆ ಮಾತಾಡಿದಾಗ ಕಾಸ್ಟ್ ನ ಡಿಕ್ರೀಸ್ ಮಾಡೋ ಒಂದು ಆಬ್ಜೆಕ್ಟಿವ್ ಇರುತ್ತೆ. ಸೊ ಸಿಮಿಲರ್ಲಿ ವೆನ್ ವಿ ಟಾಕ್ ಅಬೌಟ್ ದ ರಿಸೋರ್ಸ್ ಫಂಕ್ಷನ್, ಅಲ್ಟಿಮೇಟ್ಲಿ ದ ಫೈನಲ್ ಆಬ್ಜೆಕ್ಟಿವ್ ಇಸ್ ಟು ಅಲೋಕೇಶನ್ or optimum use of scarce resources in the project or the event. So functional differentiation ಆ functions ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಓವರ್ ಆಲ್ ಪ್ರಾಫಿಟ್ ಅಂಡ್ ಕಾಸ್ಟ್ ಮತ್ತೆ ರಿಸೋರ್ಸಸ್ ಬಗ್ಗೆ ಆಬ್ಜೆಕ್ಟಿವ್ ನ ಇಟ್ಕೊಂಡು ನಾವು ಕಂಪ್ಲೀಟ್ ಆಗಿ ಆಪ್ಟಿಮೈಸ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಆಪ್ಟಿಮಮ್ ಅಲೋಕೇಶನ್ ಆಫ್ ದಿ ರಿಸೋರ್ಸಸ್, ಆಪ್ಟಿಮಮ್ ಮ್ಯಾಕ್ಸಿಮೈಸೇಷನ್ ಆಫ್ ದಿ ಪ್ರಾಫಿಟ್, ಆಪ್ಟಿಮಮ್ ಡಿಡಕ್ಷನ್ ಆರ್ ರಿಡಕ್ಷನ್ ಇನ್ ದಿ ಕಾಸ್ಟ್ ಆರ್ ಕಾಸ್ಟ್ ಪರ್ ಯೂನಿಟ್. ಅದಕ್ಕೆ ಇಲ್ಲಿ ಆಪ್ಟಿಮಮ್ ಅನ್ನೋ ವರ್ಡ್ ನ ಯೂಸ್ ಮಾಡ್ತಿದ್ದಾರೆ. ಓಕೆ, ಸೊ ಯಾಕೆ ನಾನು ಇಷ್ಟು ಫೋಕಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಪ್ರಾಬ್ಲಮ್ಸ್ ಬಂದ್ಬಿಟ್ಟು ಕಾಸ್ಟ್ ಬಗ್ಗೆ ಕೊಟ್ಟಿದ್ರೆ ಆಬ್ಜೆಕ್ಟಿವ್ ಏನಂತ ಯೂಸ್ ಮಾಡಬೇಕು, ಮಿನಿಮೈಸೇಷನ್ ಆಫ್ ಕಾಸ್ಟ್ ಅಂತ ಆಬ್ಜೆಕ್ಟಿವ್ ನ ಐಡೆಂಟಿಫೈ ಮಾಡ್ಕೋಬೇಕು. ಇನ್ ಕೇಸ್ ಅದೇ ಪ್ರಾಬ್ಲಮ್ ಅಲ್ಲಿ ಏನಾದ್ರು ಪ್ರಾಫಿಟ್ ಇನ್ಫಾರ್ಮೇಶನ್ ಬಗ್ಗೆ ಏನಾದ್ರು ಕೊಟ್ಟಿದ್ರೆ, ಫಾರ್ ಎಕ್ಸಾಂಪಲ್ ABC ಕಂಪನಿ ಡಿಸೈಡೆಡ್ ಟು ಇನ್ಕ್ರೀಸ್ ದಿ ಪ್ರಾಫಿಟ್, ದೆನ್ ವಾಟ್ ಈಸ್ ದ ಅಲ್ಟಿಮೇಟ್ ಆಬ್ಜೆಕ್ಟಿವ್ ಆಫ್ ದಟ್ ಪರ್ಟಿಕ್ಯುಲರ್ ಕಂಪನಿ ಆರ್ ಪರ್ಟಿಕ್ಯುಲರ್ ಕಾರ್ಪೊರೇಷನ್? Ultimately maximizing the profit. So maximization of the profit is the objective of that particular company ಅಂತ ಯೂಸ್ ಮಾಡಬೇಕು. In case resources information ಬಗ್ಗೆ ಏನಾದರೂ ಕೊಟ್ಟಿದ್ರೆ, what is the ultimate objective of that particular company? Optimum allocation of the resources in the project. ಸೊ ಈ ತರ ನೀವು ಆಬ್ಜೆಕ್ಟಿವ್ ಫಂಕ್ಷನ್ ನ ಐಡೆಂಟಿಫೈ ಮಾಡ್ಕೋಬೇಕು. ಸೊ ಅದಕ್ಕೆ ಇಲ್ಲಿ ನಾನು ಆಪ್ಟಿಮಮ್ ಅಂತ ಯೂಸ್ ಮಾಡ್ತಿದ್ದೀನಿ. ಸೊ ಅಲ್ಟಿಮೇಟ್ಲಿ ಆಪರೇಷನ್ಸ್ ರಿಸರ್ಚ್ ದಟ್ ಪ್ರೊವೈಡ್ ಅಸ್ ದ ಫೆಸಿಲಿಟಿ ಟು ಆಪ್ಟಿಮಮ್ ಅವರ್ ಫಂಕ್ಷನ್ಸ್. ಸೊ ಫಂಕ್ಷನ್ಸ್ ಅಂದ್ರೆ ಗೊತ್ತಿದೆ ನಿಮ್ಗೆ, ಅಂದ್ರೆ ಪ್ರಾಫಿಟ್ ಅಂಡ್ ನೆಕ್ಸ್ಟ್ ಕಾಸ್ಟ್, ನೆಕ್ಸ್ಟ್ ರಿಸೋರ್ಸ್. ಆ ಫಂಕ್ಷನಲ್ ಯುಟಿಲಿಟೀಸ್ ನಾವು ಯಾವ ತರ ಟ್ರೀಟ್ ಮಾಡ್ತೀವಿ ಅನ್ನೋದು ಇಲ್ಲಿ ಕಾನ್ಸೆಪ್ಟ್. ಓಕೆ, ಸೊ ಅಲ್ಟಿಮೇಟ್ಲಿ ವಿ ಆರ್ ಗೋಯಿಂಗ್ ಟು ಆಪ್ಟಿಮೈಸ್ ದಿ ಪ್ರಾಫಿಟ್, ಆಪ್ಟಿಮೈಸ್ ದಿ ಕಾಸ್ಟ್, ಆಪ್ಟಿಮೈಸ್ ದಿ ರಿಸೋರ್ಸ್. ಆಪ್ಟಿಮೈಸ್ ಅನ್ನೋದು ಡಿಫ್ರೆಂಟ್ ಫಂಕ್ಷನಾಲಿಟಿಗೆ ಡಿಫ್ರೆಂಟ್ ಆಗಿ ಟ್ರೀಟ್ ಮಾಡ್ತೀವಿ, ಅದನ್ನ ನೀವು ತಲೆಯಲ್ಲಿ ಇಟ್ಕೋಬೇಕು. ಓಕೆ, ಮ್ಯಾಕ್ಸಿಮೈಸ್ ಮಾಡೋದಾ ಅಥವಾ ಮಿನಿಮೈಸ್ ಮಾಡೋದಾ ಅಥವಾ ಎಫೆಕ್ಟಿವ್ ಯುಟಿಲೈಸೇಷನ್ ಮಾಡೋದಾ ಅಂತ ಹೇಳ್ಬಿಟ್ಟು. ಓಕೆ, ಸೊ ನೆಕ್ಸ್ಟ್ ಕನ್ಸಿಡರಿಂಗ್ ದ ವೇರಿಯಸ್ ಆಲ್ಟರ್ನೇಟಿವ್ಸ್. ಸೊ ಒಂದು ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಡಿಫ್ರೆಂಟ್ ಆಲ್ಟರ್ನೇಟಿವ್ಸ್, ಡಿಫ್ರೆಂಟ್ ಸಿಚುವೇಶನ್ಸ್ ಅಲ್ಲಿ ಡಿಫ್ರೆಂಟ್ ವೇಸ್ ಇರುತ್ತೆ ಆ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡೋದಕ್ಕೆ. ಆ ಡಿಫ್ರೆಂಟ್ ಆಲ್ಟರ್ನೇಟಿವ್ಸ್ ನಲ್ಲಿ ನಾವು ಬೆಸ್ಟ್ ಆಲ್ಟರ್ನೇಟಿವ್ ನ ಚೂಸ್ ಮಾಡ್ಕೊಂಡು ಎಫೆಕ್ಟಿವ್ ಆಗಿ ಪ್ರಾಫಿಟ್ ನ ಮ್ಯಾಕ್ಸಿಮೈಸೇಷನ್ ಮಾಡಬೇಕಾ ಅಥವಾ ಕಾಸ್ಟ್ ನ ಮಿನಿಮೈಸೇಷನ್ ಮಾಡಬೇಕಾ ಅಥವಾ ರಿಸೋರ್ಸಸ್ ನ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೋಬೇಕಾ ಅನ್ನೋದಕ್ಕೆ ಈ ಆಪರೇಷನ್ಸ್ ರಿಸರ್ಚ್ ಅನ್ನೋದು ನಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ in order to maximize the profit, in order to minimize the cost, in order to effective utilization of the resources, we have to focus on the constraints. The another name of this particular word term constraint ಗೆ ಇನ್ನೊಂದು ವರ್ಡ್ ನ ನಾವು ಏನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಫ್ಯಾಕ್ಟರ್ಸ್ ಅಂತ ಹೇಳ್ಬಿಟ್ಟು ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ಯಾವ ತರ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಈಗ ಇನ್ ಕೇಸ್ ಏನಾದ್ರು ಇದೇ ಕ್ಲಾಸಸ್ ನಾವು ಲೈವ್ ಕ್ಲಾಸಸ್ ಏನು ಯೂಟ್ಯೂಬ್ ಕ್ಲಾಸಸ್ ಅಲ್ಲಿ ಏನಾದ್ರು ಹಾಕಿದ್ರೆ ಮ್ಯಾಕ್ಸಿಮಮ್ 77 ಸ್ಟೂಡೆಂಟ್ಸ್ ಅಲ್ಲಿ ಮ್ಯಾಕ್ಸಿಮಮ್ 30 to 40 ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಹಾಕಿದ ದಿನಾನೇ ನೋಡ್ತಾ ಇದ್ರು. ಓಕೆ, ಸೊ ರಿಮೈನಿಂಗ್ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ನೆಕ್ಸ್ಟ್ ಡೇ ಅಥವಾ ಅವ್ರಿಗೆ ಯಾವಾಗ ಟೈಮ್ ಇರುತ್ತೋ ಆ ದಿನ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೋಸ್ಟ್ಪೋನ್ ಮಾಡ್ತಾ ಬರ್ತಾರೆ. ಓಕೆ, ಸೊ ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಜೊತೆಗೆ ದ ಎಫಿಷಿಯನ್ಸಿ ಅಂಡ್ ಎಫೆಕ್ಟಿವ್ನೆಸ್ ದಟ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್. ಎಫೆಕ್ಟಿವ್ನೆಸ್ ಕಡಿಮೆ ಇರುತ್ತೆ, ಎಫಿಷಿಯನ್ಸಿನೂ ಕಡಿಮೆ ಇರುತ್ತೆ. ಓಕೆ, ಸೊ ಇದನ್ನ ನಾವು ಎಫೆಕ್ಟಿವ್ ಆಗಿ ಮಾಡಬೇಕು ಅಂತ ಹೇಳಿದ್ರೆ ಈ ತರ ಲೈವ್ ಕ್ಲಾಸಸ್ ಅಲ್ಲಿ ಇಂಟರಾಕ್ಟಿವ್ ಸೆಷನ್ ಅಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಬರಬೇಕು. ಯಾಕಂದ್ರೆ ಕಾನ್ಸೆಪ್ಟ್ ಡಿಫಿಕಲ್ಟಿ ಆಗ್ತಾ ಇದ್ರೆ ನಾವು ಎಫರ್ಟ್ಸ್ ಜಾಸ್ತಿ ಆಗ್ತಾ ಇರಬೇಕು. ಸೊ ದೆನ್ ಎಫಿಷಿಯನ್ಸಿ ಬಂದ್ಬಿಟ್ಟು ಜಾಸ್ತಿ ಆಗ್ತಾ ಇದ್ರೆ ದೆನ್ ಇಟ್ ವಿಲ್ ಬಿ ಮೋರ್ ಎಫೆಕ್ಟಿವ್. ಓಕೆ, ಸೊ ಅದಕ್ಕಾಗಿ ಫ್ಯಾಕ್ಟರ್ಸ್ ಯಾವ್ದು ಎಫೆಕ್ಟ್ ಆಗುತ್ತೆ. ಓಕೆ, ಸೊ ಕನ್ಸ್ಟೆಂಟ್ಸ್ ಈಗ ನಾವು ಕಂಪ್ಲೀಟ್ ಆಗಿ ಆನ್ಲೈನ್ ಅಲ್ಲಿ ವರ್ಚುವಲ್ ಕಾನ್ಫರೆನ್ಸ್ ಮತ್ತೆ ಬೇಸ್ಡ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡ್ಕೊಂಡು ನಾವು ಇಂಟರಾಕ್ಟಿವ್ ಸೆಷನ್ಸ್ ನ ಮಾಡಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಫೋಕಸ್ ಆನ್ ದಿ ಕನ್ಸ್ಟೆಂಟ್ಸ್. ಸೊ ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಲ್ ಬಿ ಎಫೆಕ್ಟ್ ಆನ್ ದಿ ಆನ್ಲೈನ್ ಕ್ಲಾಸಸ್. ಓಕೆ, ಸೊ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ವೆದರ್ ದ ಯೂನಿವರ್ಸಿಟಿ ವಿಲ್ ಗಿವ್ ದ ಪ್ರಾಪರ್ ಫೆಸಿಲಿಟಿ ಆರ್ ನಾಟ್, ದಟ್ ವಿ ಹ್ಯಾವ್ ಟು ಫೋಕಸ್. ವೆದರ್ ದ ಟೀಚರ್ ಹ್ಯಾವ್ ದ proper laptop or not, that we have to focus. That is also one of the factor. And also we have to focus whether the online virtual applications is suitable for online classes or not. If yes, which application is more suitable and which application is more understandable by the student, that we have to focus. That is also one of the factor. ಓಕೆ, ಈ ತರ ಪ್ರತಿಯೊಂದು ಕಾನ್ಸೆಪ್ಟ್ಗೂ ಅದೇ ತರ ಒಂದೊಂದು ಫ್ಯಾಕ್ಟರ್ ಬಂದು ಎಫೆಕ್ಟ್ ಆಗ್ತಾ ಇರುತ್ತೆ. ಸೊ ಇನ್ ದಿಸ್ ಸಬ್ಜೆಕ್ಟ್ ವಿ ಹ್ಯಾವ್ ಟು ಫೋಕಸ್ ಆನ್ ದಿ ಕನ್ಸ್ಟೆಂಟ್, ಯಾವ ಫ್ಯಾಕ್ಟರ್ ಬಂದ್ಬಿಟ್ಟು ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನಾವು ಇಲ್ಲಿ ಕಲಿತಾ ಬರ್ತೀವಿ. ಸೊ ಅದಕ್ಕಾಗಿ ಆಪರೇಷನ್ಸ್ ರಿಸರ್ಚ್ ಅಲ್ಲಿ ಫಸ್ಟ್ ಆಪ್ಟಿಮಮ್
ಪ್ರಾಫಿಟ್ ನ ಮ್ಯಾಕ್ಸಿಮೈಸೇಷನ್ ಮಾಡ್ಕೋಬೇಕಾ ಅಥವಾ ಕಾಸ್ಟ್ ನ ಮಿನಿಮೈಸೇಷನ್ ಮಾಡ್ಕೋಬೇಕಾ ಅಥವಾ ರಿಸೋರ್ಸಸ್ ನ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೋಬೇಕಾ ಅನ್ನೋದನ್ನ ನಾವು ಫಸ್ಟ್ ಐಡೆಂಟಿಫೈ ಮಾಡ್ಕೋಬೇಕು. ಸೊ ಸೆಕೆಂಡ್ಲಿ ಆಲ್ಟರ್ನೇಟಿವ್ಸ್, ಯಾವ ಆಲ್ಟರ್ನೇಟಿವ್ ಬೆಸ್ಟ್ ಆಲ್ಟರ್ನೇಟಿವ್ ನಲ್ಲಿ ನಾವು ಪ್ರಾಫಿಟ್ ನ ಮ್ಯಾಕ್ಸಿಮೈಸೇಷನ್ ಮಾಡ್ಕೋಬಹುದು ಅಥವಾ ಕಾಸ್ಟ್ ನ ಮಿನಿಮೈಸೇಷನ್ ಮಾಡ್ಕೋಬಹುದು ಅಥವಾ ರಿಸೋರ್ಸಸ್ ನ ಅಲೋಕೇಟ್ ಮಾಡ್ಕೋಬಹುದು ಎಫೆಕ್ಟಿವ್ ಆಗಿ, ಅದನ್ನ ಐಡೆಂಟಿಫೈ ಮಾಡ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ಆಫ್ಟರ್ after find out the best alternative, then we have to focus on the constraints. ಯಾವ ಫ್ಯಾಕ್ಟರ್ ಬಂದ್ಬಿಟ್ಟು ಅದಕ್ಕೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡ್ಕೊಂಡ್ರೆ ಸೊಲ್ಯೂಷನ್ ನ ತಗೊಳ್ಳೋದಕ್ಕೆ, ಅನ್ಸರ್ಟೈನ್ ಸಿಚುವೇಶನ್ಸ್ ಅಲ್ಲಿ ಸೊಲ್ಯೂಷನ್ ತಗೊಳ್ಳೋದಕ್ಕೆ ಸ್ವಲ್ಪ ಹಿಂಟ್ ಸಿಕ್ಕದಂಗೆ ಆಗುತ್ತೆ. ಓಕೆ, ಸೊ ಹಿಂಟ್ಸ್ ಬಂದ್ಬಿಟ್ಟು ನಾವು ಯಾವ ತರ ನಾವು ಸಾಲ್ವ್ ಮಾಡೋದು ಅಂತ ಹೇಳ್ಬಿಟ್ಟು ನಿಮ್ಗೆ ಪ್ರಾಬ್ಲಮ್ಸ್ ಮಾಡಿದಾಗ ಗೊತ್ತಾಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಆಕ್ಚುಯಲ್ ಮೀನಿಂಗ್ ಆಫ್ ಆಪರೇಷನ್ಸ್ ರಿಸರ್ಚ್. ಇನ್ ಕೇಸ್ ಏನಾದ್ರು 2 ಮಾರ್ಕ್ಸ್ಗೆ ಹೇಳಿದ್ರೆ ಆಪರೇಷನ್ಸ್ ರಿಸರ್ಚ್ ಮೀನಿಂಗ್ ನ ಬರ್ದಿಡಿ. ಓಕೆ, ಸೊ do you have any doubt in this meaning? ಏನಾದರೂ ಡೌಟ್ ಇದೆಯಾ? Sir, constraints means sir? ಕನ್ಸ್ಟ್ರೈನ್ಸ್ ಅಂತ ಹೇಳಿದ್ರೆ ಫ್ಯಾಕ್ಟರ್ಸ್. ಫಾರ್ ಎಕ್ಸಾಂಪಲ್ ಇನ್ನೊಂದು ಸರಿ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಇಂಟರ್ನ್ಯಾಷನಲ್ ಬಿಸ್ನೆಸ್ ನಾನು ಮಾಡಬೇಕು, ನನ್ನ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ನಾನು ಅಮೆರಿಕನ್ ಅಲ್ಲಿ ಸೋಲ್ಡ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಯಾವ ಒಂದು ಫ್ಯಾಕ್ಟರ್ಸ್ ಬಂದ್ಬಿಟ್ಟು ನಮಗೆ ಎಫೆಕ್ಟ್ ಆಗುತ್ತೆ. ಒಂದು, ನನ್ನ ಪ್ರಾಡಕ್ಟ್ ಬಂದ್ಬಿಟ್ಟು ಬೇರೆ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ ಬ್ಯಾಂಕ್ ಹತ್ರ ಇಂದ ನಾನು ಎಕ್ಸ್ಚೇಂಜ್ ರೂಲ್ಸ್ ಮತ್ತೆ ಏನ್ ಪ್ರಾವಿಷನ್ಸ್ ಇದೆ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಸ್ಯಾಟಿಸ್ಫೈ ಮಾಡಬೇಕು. ಓಕೆ, ಸೊ ಇಟ್ ಈಸ್ ನಥಿಂಗ್ ಬಟ್ ಗವರ್ನಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಇಟ್ ಈಸ್ ಒನ್ ಆಫ್ ದಿ ಕನ್ಸ್ಟ್ರೈಂಟ್ ಟು ಎಕ್ಸ್ಪೋರ್ಟ್ ಮೈ ಪ್ರಾಡಕ್ಟ್ ಟು ಅಬ್ರಾಡ್. ಓಕೆ, ಅದು ಒಂದು ಕನ್ಸ್ಟ್ರೈಂಟ್. ಆ ಫ್ಯಾಕ್ಟರ್ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇನ್ ಕೇಸ್ ನಾನೇನಾದ್ರೂ ನಿಮ್ಗೆ ಆನ್ಲೈನ್ ಕ್ಲಾಸು ಡೈರೆಕ್ಟ್ ಆಗಿ ವರ್ಚುವಲ್ ಕಾನ್ಫರೆನ್ಸ್ ಬೇಸ್ ಮೇಲೆ ನಾನು ಮಾಡ್ಬೇಕಂತ ಹೇಳಿದ್ರೆ ಎಫೆಕ್ಟಿವ್ ಆಗಿ LED ಬೋರ್ಡ್ ಇಲ್ಲ ನನ್ನ ಹತ್ರ. ಸೊ ದಟ್ ಈಸ್ ಅ ಮೇಜರ್ ಫ್ಯಾಕ್ಟರ್. ಇದು ನನ್ನ ಆನ್ಲೈನ್ ಕ್ಲಾಸ್ಗೆ ಎಫೆಕ್ಟ್ ಆಗ್ತಾ ಇದೆ, ಇಂಪ್ಯಾಕ್ಟ್ ಆಗ್ತಾ ಇದೆ, ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗ್ತಾ ಇದೆ. ಓಕೆ, ಇನ್ ಕೇಸ್ ಏನಾದ್ರು LED ಅಥವಾ ರಿಮೈನಿಂಗ್ ಡಿಜಿಟಲ್ ಬೋರ್ಡ್ ಏನಾದ್ರು ಇದ್ರೆ ಇನ್ನು ಎಫೆಕ್ಟಿವ್ ಆಗಿ ಮಾಡಬಹುದಾಗಿತ್ತು. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಫ್ಯಾಕ್ಟರ್ ವಿಚ್ ಅಫೆಕ್ಟ್ ದಿ ಆಕ್ಟಿವಿಟಿ ಆಫ್ ದಿ ಬಿಸ್ನೆಸ್ ಆರ್ ವಿಚ್ ಅಫೆಕ್ಟ್ ದಿ ಆಕ್ಟಿವಿಟಿ ಆಫ್ ದಿ ಆನ್ಲೈನ್ ಕ್ಲಾಸ್. ಅರ್ಥ ಆಯ್ತಮ್ಮ? ಕನ್ಸ್ಟ್ರೈಂಟ್ ಇಟ್ ಈಸ್ ನಥಿಂಗ್ ಬಟ್ ಫ್ಯಾಕ್ಟರ್ ಅಷ್ಟೇ, ಯಾವ ಫ್ಯಾಕ್ಟರ್ ಅಫೆಕ್ಟ್ ಆಗ್ತಾ ಇದೆ ಅಂತ. ಅರ್ಥ ಆಯ್ತಮ್ಮ ಕಾವ್ಯಶ್ರೀ? ಆಯ್ತು ಸರ್, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಏನಾದ್ರು ಡೌಟ್ ಇದೆಯಾ? ಮೀನಿಂಗ್ ಕ್ಲಿಯರ್ ಆಯ್ತಾ? Yes, sir. Yes, sir. ಓಕೆ, ಸೊ ಕರೆಕ್ಟ್ ಆಗಿ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಕೇಳಿ, ನಾನು ಎಕ್ಸಾಂಪಲ್ಸ್ ನ ಕೊಟ್ಟು ನಿಮ್ಗೆ ಅರ್ಥ ಮಾಡಿಸ್ತೀನಿ. ಏನು ಯಾಕಂತ ಹೇಳಿದ್ರೆ ಈ ಟರ್ಮ್ಸ್ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತುಂಬಾ ಕಷ್ಟ ಆಗುತ್ತೆ. ಎಕ್ಸಾಮ್ ಅಲ್ಲೂ ಅಷ್ಟೇ ನಿಮ್ಗೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ಹೇಳ್ಕೊಟ್ರೇನು ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ. ಓಕೆ, ಅದಕ್ಕೆ ಟರ್ಮಿನಾಲಜೀಸ್ ಬಂದ್ಬಿಟ್ಟು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಕೇಳಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಇದು ಕ್ಲಿಯರ್ ಆಗಿದ್ರೆ ನೆಕ್ಸ್ಟ್ ಸ್ಲೈಡ್ಗೆ ಹೋಗ್ತೀನಿ. ಓಕೆ, ಸೊ ಈ ಸ್ಲೈಡ್ ಅಲ್ಲಿ ಈ ವಿಡಿಯೋನಲ್ಲಿ ಟೆಕ್ಸ್ಟ್ ಬರುತ್ತೆ. ಓಕೆ, ಸೊ 2 ಕ್ಯಾರೆಕ್ಟರ್ಸ್, 1 ಬಾಯ್ ಅಂಡ್ 1 ಗರ್ಲ್. ಓಕೆ, ಸೊ ಗರ್ಲ್ ಬಂದಾಗ ಅವರು ಟೆಕ್ಸ್ಟ್ ಏನ್ ಮಾತಾಡ್ತಾರೆ ಅನ್ನೋದು ಒಂದು ಇಮೇಜ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದನ್ನ ಯಾರು ಓದ್ತೀರಾ? ಬಾಯ್ ಮಾತಾಡಿದಾಗ ಅವರು ಏನ್ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಇಮೇಜ್ ಬರ್ತಾ ಇರುತ್ತೆ ಅಲ್ಲಿ. ಸೊ 2 ಲೈನ್ಸ್ ಅಷ್ಟೇ. ಯಾರು ಇನಿಷಿಯೇಟಿವ್ ತಗೊಂಡು ಆ ಕ್ಯಾರೆಕ್ಟರ್ನ ರೆಪ್ರೆಸೆಂಟ್ ಮಾಡ್ತೀರಾ? Any 2, 1 from boy, 1 from girl. ಮಹೇಶ್. ಓಕೆ, ಮಹೇಶ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಓಕೆ, ಹಾಯ್ ಸರ್. ಓಕೆ, ಸೊ ಇನ್ ಕೇಸ್ ಏನಾದ್ರು ಮೆಸೇಜಸ್ ಏನಾದ್ರು ಡಿಸ್ಪ್ಲೇ ಆದ್ರೆ ಅದನ್ನ ಮಾತ್ರ ಓದು. ಇನ್ ಕೇಸ್ ಏನಾದ್ರು ಅದು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನಾನು ಪಾಸ್ ಮಾಡ್ತೀನಿ. ಓಕೆ, ಸೊ ಗರ್ಲ್ ಸೈಡ್ ಯಾರು ಓದ್ತೀರಾ? ಗರ್ಲ್ ಸೈಡ್ ಯಾರು ಓದ್ತೀರಾ? ಬೇಗ, ನನ್ನ 10 ಮಿನಿಟ್ಸ್ ಇದೆ. ಸರ್ ನಾನು ಓದ್ತೀನಿ ಸರ್. ಯಾರು ಮಾದು? ಲಾವಣ್ಯ ಸರ್. ಓಕೆ, ಗುಡ್. ಸೊ ಈಗ ಮೆಸೇಜಸ್ ಬರುತ್ತೆ, ಅದನ್ನ ಜಸ್ಟ್ ಓದಿ ಅಷ್ಟೇ. ಇನ್ ಕೇಸ್ ಏನಾದ್ರು ಅದು ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸಿಲ್ಲ ಅಂತ ಹೇಳಿದ್ರೆ ನಾನು ವಿಡಿಯೋನ ಪಾಸ್ ಮಾಡ್ತೀನಿ. ಓಕೆ, ಸೊ
Hi. Sir, first. What are you thinking? ಒಂದು ನಿಮಿಷ. Yes, sir. Okay. Hi Aditya, what are you thinking? Operations research. My today was the first hour lecture, and I didn't understand anything. What didn't understand? ಅಲ್ಲಿ ನೋಡ್ಕೊಮ್ಮ, ಟೆಕ್ಸ್ಟ್ ಏನ್ ಬರುತ್ತೆ ಅದನ್ನ ನೋಡ್ಕೊಂಡು ಓದಿ, ಆಯ್ತಾ? Sir. ಹಾಯ್ ಆದಿತ್ಯ, ವಾಟ್ ಆರ್ ಯು ಥಿಂಕಿಂಗ್ ಅಂತ ಹೇಳ್ಬಿಟ್ಟು ಬಾಯ್ ಕೇಳ್ತಾ ಇದ್ದಾರೆ. ಸೊ ದಟ್ ನೋಡ್ಕೊಳ್ಳಿ. Today was the first hour lecture and I didn't understand anything. So that the girl was replied, what did you understand? What did not you understand? ಅಂತ ಹೇಳ್ಬಿಟ್ಟು next. Sir, we'll tell you, sir. Okay. First start from first, sir. Okay. ನೋಡ್ಕೊಳ್ರಮ್ಮ. Lavanya, Yes. start. Yes. Hi Aditya, what are you thinking? Operations research. Today was the first hour lecture, and I didn't understand anything. What didn't you understand? Osalide, sir. If you found it very easy and interesting, okay, don't get disheartened. I can help you. Really? Tell me, what didn't you understand? Hi. So what is operations research? I mean, how do we define it? It is a mathematically based analysis for providing a quantitative. I need to travel from city 1 to city 2. Can I help you with it? Tell me, what didn't you understand? So what is operations research? It is a method of mathematical analysis for providing a quantitative basis for management decisions. Mathematical based analysis. Quantitative basis? Management decisions? Hamsna ho paaye, sir. Hamsna ho paaye. Basically, you are taking decision. Operation research taking decision. What let it explain? Remember there is a ingredients for solving a operations research problem. A problem optimized related constraints, decisions variables, alternatives. ಅಂಡ್ ಫೈನಲಿ ಆಲ್ಟರ್ನೇಟಿವ್ಸ್ ಅಂತ ಹೇಳ್ಬಿಟ್ಟು ನಿಮಗೆ ಬರುತ್ತೆ. ಓಕೆ, ಸೊ ಈಗ ಅಕಾರ್ಡಿಂಗ್ ಟು ದಿಸ್ ವಿಡಿಯೋ, ಸೊ ಏನ್ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಸೊ ಆಪರೇಷನ್ಸ್ ರಿಸರ್ಚ್ ಅನ್ನೋದು ಅವ್ರಿಗೆ ಎಕ್ಸಾಂಪಲ್ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಓಕೆ, ಸೊ ವೈ ಮೀನ್ಸ್ ಬಿಕಾಸ್ ದಿಸ್ ಆಪರೇಷನ್ಸ್ ರಿಸರ್ಚ್ ವಿಲ್ ಮೇಜರ್ಲಿ ವೆರಿ ಇಂಪಾರ್ಟೆಂಟ್ ಟು ಟೇಕ್ ದ ಬೆಟರ್ ಆಕ್ಷನ್ಸ್. ಓಕೆ, ಸೊ ಈಗ ಎಕ್ಸಾಂಪಲ್ ಜೊತೆಗೆ ನಾವು ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ, ಈ ಆಪರೇಷನ್ಸ್ ರಿಸರ್ಚ್ ಅಲ್ಲಿ ಮೇಜರ್ ಆಗಿ ಆ ಗರ್ಲ್ ಏನ್ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಆ ಬಾಯಿಗೆ ಅಂತ ಹೇಳಿದ್ರೆ, ಸೊ ಸಿ ದ ರಿಮೆಂಬರ್ ದೀಸ್ ಆರ್ ದಿ ಇಂಗ್ರೀಡಿಯೆಂಟ್ಸ್ ಫಾರ್ ಸಾಲ್ವಿಂಗ್ ಎನಿ ಆಪರೇಷನ್ಸ್ ರಿಸರ್ಚ್ ಪ್ರಾಬ್ಲಮ್. ನಿಮ್ಗೆ ಗೊತ್ತಿದೆ ಆಪರೇಷನ್ಸ್ ರಿಸರ್ಚ್ ಅಲ್ಲಿ ಮಾಡ್ಯೂಲ್ಸ್ ಬೇಸ್ ಮೇಲೆ ಯಾವ್ಯಾವ ಟೆಕ್ನಿಕ್ಸ್ ನ ಯೂಸ್ ಮಾಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು. ಓಕೆ, ಸೊ ಯಾವ್ಯಾವ ಟೆಕ್ನಿಕ್ಸ್ ನ ಯೂಸ್ ಮಾಡ್ಕೊಳ್ತೀವಿ, ಆ ಟೆಕ್ನಿಕ್ಸ್ ನ ಯೂಸ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ, ಆಪರೇಷನ್ಸ್ ರಿಸರ್ಚ್ ಅಲ್ಲಿ ಈ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ ಏನ್ ಒಳಗೊಂಡಿರುತ್ತೆ, ಏನ್ ಹಾಕಬೇಕು ಅಥವಾ ಯಾವ್ದ್ರಿಂದ ನಾವು ಸೊಲ್ಯೂಷನ್ ತಗೋಬೇಕು ಅನ್ನೋದು. ಸೊ ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಎ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಇದೆ. ಓಕೆ, ಸೊ ಎ ಪ್ರಾಬ್ಲಮ್ ಆಪ್ಟಿಮೈಸ್. ವಾಟ್ ಯು ಆರ್ ಗೋಯಿಂಗ್ ಟು ಆಪ್ಟಿಮೈಸ್? ಐ ವಾಸ್ ಆಲ್ರೆಡಿ ಎಕ್ಸ್ಪ್ಲೈನ್ಡ್. ಇನ್ ಕೇಸ್ ಆಫ್ ಪ್ರಾಫಿಟ್ you have to optimize based on the maximization of the profit. In case of cost, you have to optimize based on the minimization of the cost. If in case resources, you have to optimize the resources by effective utilizing of the scarce resources or available resources. ಫಸ್ಟ್ ಬಂದ್ಬಿಟ್ಟು ಏನ್ ಪ್ರಾಬ್ಲಮ್ ಇದೆ ಅದನ್ನ ನಾವು ಯಾವ ತರ ಆಪ್ಟಿಮೈಸ್ ಮಾಡಬೇಕು ಅನ್ನೋದನ್ನ ನಾವು ಇಂಗ್ರೀಡಿಯೆಂಟ್, ಅದು ಫಸ್ಟ್ ಇಂಗ್ರೀಡಿಯೆಂಟ್ ನ ನಾವು ಐಡೆಂಟಿಫೈ ಮಾಡ್ಕೋಬೇಕು. ಓಕೆ, ಸೊ ಸಿಮಿಲರ್ ಆಗಿ ಆ ಆಬ್ಜೆಕ್ಟಿವ್ ನ ಅಚೀವ್ ಮಾಡಬೇಕು. ಇಲ್ಲ ಪ್ರಾಫಿಟ್ ಸಿಚುವೇಶನ್ ಅಲ್ಲಿ ಪ್ರಾಫಿಟ್ ನ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಯಾವ ಒಂದು ಫ್ಯಾಕ್ಟರ್ಸ್, ಸೊ ಅಗೈನ್ ಇಲ್ಲಿ ರಿಲೇಟೆಡ್ ಕನ್ಸ್ಟೆಂಟ್ಸ್, ಆ ಫ್ಯಾಕ್ಟರ್ಸ್ ಅಂದ್ರೆ ಆ ಆಬ್ಜೆಕ್ಟಿವ್ ಗೆ ಯಾವ ಒಂದು ಫ್ಯಾಕ್ಟರ್ಸ್ ಅಫೆಕ್ಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಆ ಇಂಗ್ರೀಡಿಯೆಂಟ್ಸ್ ನ ನಾವು ಐಡೆಂಟಿಫೈ ಮಾಡ್ಕೋಬೇಕು.
ಓಕೆ. ಸೊ ನೆಕ್ಸ್ಟ್ ಡಿಸಿಷನ್ ವೇರಿಯೇಬಲ್ಸ್. ಸೊ ಎಷ್ಟು ವೇರಿಯೇಬಲ್ಸ್ ಕೊಟ್ಟಿದ್ದಾರೆ, ಒಂದು ವೇರಿಯೇಬಲ್ ಕೊಟ್ಟಿದಾರ ಅಥವಾ 2 ವೇರಿಯೇಬಲ್ಸ್ ಕೊಟ್ಟಿದ್ದಾರೆ, ಇದ್ರ ಬೇಸ್ ಮೇಲೆ ಆ ವೇರಿಯೇಬಲ್ಸ್ ಬೇಸ್ ಮೇಲೆ ನಾವು ಡಿಸಿಷನ್ ತಗೋಬೇಕಂತ ಇದ್ರೆ ಫಸ್ಟ್ ಡಿಸಿಷನ್ ವೇರಿಯೇಬಲ್ಸ್ ನ ಐಡೆಂಟಿಫೈ ಮಾಡ್ಕೋಬೇಕು. ಇದನ್ನೆಲ್ಲ ನಾನು ಹೇಳ್ಕೊಡ್ತೀನಿ ಯಾವ ತರ ಆಪ್ಟಿಮೈಸ್ ಮಾಡ್ಕೋಬೇಕು. ಸೊ ರಿಲೇಟೆಡ್ ಕನ್ಸ್ಟೆಂಟ್ಸ್ ಯಾವ ತರ ನಾವು ಐಡೆಂಟಿಫೈ ಮಾಡ್ಕೋಬೇಕು, ಯಾವ ಕನ್ಸ್ಟೆಂಟ್ಸ್ ನಿಮಗೆ ಎಫೆಕ್ಟ್ ಆಗುತ್ತೆ. ಸೊ ಡಿಸಿಷನ್ ವೇರಿಯೇಬಲ್ಸ್ ನಾವು ಯಾವ ತರ ನಾವು ಫಾರ್ಮುಲೇಟ್ ಮಾಡೋದು, ಯಾವ ತರ ಬರೆಯೋದು ಪ್ರಾಬ್ಲಮ್ ಅಲ್ಲಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಓಕೆ. ಸೊ ಜಸ್ಟ್ ಯು ಹ್ಯಾವ್ ಟು ನೋ ವಾಟ್ ಈಸ್ ಆಪರೇಷನ್ಸ್ ರಿಸರ್ಚ್. ಆಪರೇಷನ್ಸ್ ರಿಸರ್ಚ್ ಅಲ್ಲಿ ಏನ್ ಫಸ್ಟ್ ಐಡೆಂಟಿಫೈ ಮಾಡ್ಕೋಬೇಕಂತ. ನೆಕ್ಸ್ಟ್ ಬಂದ್ಬಿಟ್ಟು ಆಲ್ಟರ್ನೇಟಿವ್ಸ್. ಓಕೆ. ಸೊ ಈಗ ಆಪರೇಷನ್ಸ್ ರಿಸರ್ಚ್ ಅಲ್ಲಿ 4 ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗಿದೆ. ಒಂದು ಎ ಪ್ರಾಬ್ಲಮ್ ಐಡೆಂಟಿಫೈ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನ ಆಪ್ಟಿಮೈಸೇಷನ್ ಯಾವ ತರ ಮಾಡೋದು, ಇನ್ ಕೇಸ್ ಆಫ್ ಪ್ರಾಫಿಟ್, ಇನ್ ಕೇಸ್ ಆಫ್ ಕಾಸ್ಟ್, ಇನ್ ಕೇಸ್ ಆಫ್ ರಿಸೋರ್ಸ್ ಅಂತ ಹೇಳ್ಬಿಟ್ಟು. ಸೊ ಸಿಮಿಲರ್ಲಿ ರಿಲೇಟೆಡ್ ಕನ್ಸ್ಟೆಂಟ್ಸ್ ಯಾವ ತರ ಫ್ಯಾಕ್ಟರ್ಸ್ ಅಥವಾ ಯಾವ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಮಾಡ್ಕೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಡಿಸಿಷನ್ ವೇರಿಯೇಬಲ್ಸ್ ಯಾವ್ದಿದೆ ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಮಾಡ್ಕೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಆಲ್ಟರ್ನೇಟಿವ್ಸ್, ಡಿಫ್ರೆಂಟ್ ಆಲ್ಟರ್ನೇಟಿವ್ಸ್ ಯಾವ್ದಿದೆ ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ಐಡೆಂಟಿಫೈ ಮಾಡ್ಕೊಂಡಿದ್ದು ಆದ್ಮೇಲೆ ನೆಕ್ಸ್ಟ್ ಆಪರೇಷನ್ಸ್ ರಿಸರ್ಚ್ ಅಲ್ಲಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬೇಕು. ಆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಡಿಫ್ರೆಂಟ್ ಟೆಕ್ನಿಕ್ಸ್ ಯಾವ್ದು ಹೇಳ್ಕೊಡ್ತೀನೋ ಅದನ್ನ ನಾವು ಅಪ್ಲೈ ಮಾಡ್ಕೊಂಡು, ಅಥವಾ ಆಪರೇಷನ್ಸ್ ರಿಸರ್ಚ್ ಅಲ್ಲಿ ಯಾವ ಟೆಕ್ನಿಕ್ಸ್ ಇದೆಯೋ ಅದನ್ನ ಅಪ್ಲೈ ಮಾಡ್ಕೊಂಡು ನಾವು ಸಾಲ್ವ್ ಮಾಡ್ತಾ ಬರಬೇಕು. ಓಕೆ. ಸೊ ಇನ್ನು 3 ಮಿನಿಟ್ಸ್ ಇದೆ. ಇಷ್ಟರಲ್ಲಿ ಏನಾದರೂ ಡೌಟ್ ಇದ್ರೆ ಹೇಳಿ. ಓಕೆ. ಸೊ ಈಗ ವಿಡಿಯೋ ಪ್ಲೇ ಮಾಡ್ತೀನಿ ಇನ್ನೊಂದ್ಸರಿ, ನೋಡ್ಕೊಳ್ಳಿ. ಆ ಆಕ್ಷನ್ಸ್ ಯಾರು ಮಾತಾಡ್ತಾರೆ, ಏನು ಮಾತಾಡ್ತಾರೆ ಅದನ್ನ ನೋಡ್ಕೊಳ್ಳಿ. ಓಕೆ. ಡಿಸ್ಪ್ಲೇ ಆಗ್ತಿದೆಯಲ್ವಾ ಇಮೇಜು? ಓಕೆ. ವಿಡಿಯೋ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಓಕೆ. ಸೊ ಲೆಸ್ ದೆನ್ 1 ಮಿನಿಟ್ ಇದೆ. ಸೊ ಮೀನಿಂಗ್ ಅರ್ಥ ಆಗಿದೆ ಅಲ್ವಾ? Yes, sir. ಓಕೆ. ಇದು ಕ್ಲೋಸ್ ಆದ್ರೆ ಇಮಿಡಿಯೇಟ್ ರೀಜಾಯ್ನ್ ಆಗಿ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ. Okay, sir. Okay, sir.